ನಮ್ಮ ಮೆಟ್ರೋ ಪ್ರಯಾಣಿಕರಿಗೆ ಬಿಗ್ ಶಾಕ್. ಕಳೆದ ಬಾರಿಯ ದರ ಏರಿಕೆ ಬಿಸಿ ತಣ್ಣಗಾಗುವ ನಡುವೆನೆ ಮತ್ತೆ ಬೆಲೆ ಏರಿಕೆಗೆ ನಿಗಮ ಸಿದ್ಧತೆ ಮಾಡಿಕೊಳ್ತಿದೆ. ಫೆಬ್ರವರಿಗೆ ಮತ್ತೆ ಮೆಟ್ರೋ ದರ ಏರಿಕೆಯ ಸುಳಿವು ಸಿಕ್ಕಿದ್ದು, ದರ ನಿಗದಿ ಸಮಿತಿ ಕಾಯ್ದೆಯ ನಿಯಮಾನುಸಾರ ಇದು ಅನಿವಾರ್ಯ ಅಂತ ಸಮಜಾಯಿಷಿ ಕೊಡ್ತಿದೆ. ಈ ಕುರಿತ ಒಂದು ವರದಿ ಇಲ್ಲಿದೆ. ಮೆಟ್ರೋ ಪ್ರಯಾಣಿಕರಿಗೆ ಬಿಗ್ ಶಾಕ್ ಕೊಟ್ಟ ಬಿಎಂಆರ್ಸಿಎಲ್. ಮುಂದಿನ ತಿಂಗಳಿನಿಂದ ಮತ್ತೆ ಮೆಟ್ರೋ ಪ್ರಯಾಣ ದರ ಏರಿಕೆ. ಹಿಂದೊಂದು ಮಾತಿತ್ತು, ನಮ್ಮ ಮೆಟ್ರೋ ಬೇಗ ಕಟ್ರೋ ಅಂತ. ಇದೀಗ ಬೆಂಗಳೂರಿಗರು ಮೆಟ್ರೋ ದರವನ್ನ ಪದೇ ಪದೇ ಯಾಕ್ರೋ ಹೆಚ್ಚಿಗೆ ಮಾಡ್ತೀರಾ ಎನ್ನುವಂತಾಗಿದೆ. ನಗರದ ನಮ್ಮ ಮೆಟ್ರೋದಲ್ಲಿ ಮತ್ತೊಮ್ಮೆ ದರ ಏರಿಕೆ ಮಾಡಲು ಮುಂದಾಗಿದೆ. ಶೀಘ್ರದಲ್ಲೇ ಮೆಟ್ರೋ ಪ್ರಯಾಣ ದರ ಏರಿಕೆ ಮಾಡಲು ಬಿಎಂಆರ್ಸಿಎಲ್ ತಯಾರಿ ನಡೆಸಿದೆ. ಕಳೆದ ವರ್ಷ ಬಿಎಂಆರ್ಸಿಎಲ್ ಟಿಕೆಟ್ ದರದಲ್ಲಿ 71% ಹೆಚ್ಚಳ ಮಾಡಿತ್ತು. ಆದ್ರೆ ಇದೀಗ 1 ವರ್ಷದೊಳಗಾಗಿಯೇ ಮತ್ತೊಮ್ಮೆ ದರ ಏರಿಕೆ ಮಾಡಲು ಮುಂದಾಗಿದೆ. ಮೆಟ್ರೋ ರೈಲು ನಿರ್ವಹಣೆ ಕಾಯ್ದೆ 2002ರ ಪ್ರಕಾರ ಕನಿಷ್ಠ 5% ಏರಿಕೆ ಮಾಡಬಹುದು ಅಂತ ಇದೆ. ಇದನ್ನೇ ಮಾನದಂಡವಾಗಿಟ್ಟುಕೊಂಡ ನಿಗಮ ದರ ನಿಗದಿ ಸಮಿತಿ ಮುಂದೆ ಮನವಿ ಮಾಡ್ತಾ ಇದೆ. ಮೂಲಗಳ ಪ್ರಕಾರ ನಿರ್ವಹಣಾ ವೆಚ್ಚ, ಸಿಬ್ಬಂದಿ ವೇತನ ಹೆಚ್ಚಳದಿಂದ ನಿಗಮಕ್ಕೆ ಆರ್ಥಿಕ ಹೊರೆಯಾಗ್ತಾ ಇದೆ. ಹೀಗಾಗಿ ಕನಿಷ್ಠ 5%, ಗರಿಷ್ಠ 15%ವರೆಗೂ ಏರಿಕೆ ಮಾಡಿ ಅಂತ ಸಮಿತಿ ಮುಂದೆ ಅಧಿಕಾರಿಗಳು ಪ್ರಸ್ತಾಪ ಇಟ್ಟಿದ್ದಾರಂತೆ. ಸಮಿತಿ ಕೂಡ ಈಗಾಗಲೇ ದರ ಏರಿಕೆ ಕುರಿತಂತೆ 2 ಸಭೆಗಳನ್ನ ಮಾಡಿದ್ದು, ಸರ್ಕಾರಕ್ಕೆ ತನ್ನ ಶಿಫಾರಸನ್ನ ಕಳಿಸಿದೆ. 1 ವರ್ಷದ ಹಿಂದೆ ದರ ಏರಿಕೆ ಹೊರೆಯನ್ನೇ ಪ್ರಯಾಣಿಕರಿಗೆ ಸಹಿಸೋಕೆ ಆಗ್ತಾ ಇಲ್ಲ. ಇದರ ನಡುವೆಯೇ ಮತ್ತೆ ಫೆಬ್ರವರಿಗೆ ದರ ಏರಿಕೆ ಬಿಸಿ ಎಷ್ಟರ ಮಟ್ಟಿಗೆ ತಟ್ಟುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಉಲ್ಲಾಸ್ ಎಸ್ ಕಿರುವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.